ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸದ್ಯಕ್ಕಂತೂ ಎಲ್ಲ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಅವರ ಜೈಲಿನ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ನೀವೆಲ್ಲ ಇದರ ಬಗ್ಗೆ ಎಲ್ಲ ರೀತಿಯ ಸುದ್ದಿಗಳನ್ನು ಕೇಳೇ ಇರ್ತೀರಾ, ಮತ್ತೆ ಇದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಅಂತೂ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಪಂಚದ ಅತ್ಯಂತ ಭಯಾನಕ, ವಿಚಿತ್ರ ಹಾಗೂ ಐಷಾರಾಮಿ ಜೈಲುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ರೀತಿಯೂ ಜೈಲುಗಳು ಇದಾವ ಅಂತ ಖಂಡಿತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೆಯದ್ದು ಸ್ಯಾನ್ ಪೆಡ್ರೋ ಪ್ರಿಸನ್. ಬೊಲಿವಿಯಾದಲ್ಲಿರೋ ಈ ಜೈಲ್ ಹೊರಗಡೆಯಿಂದ ನೋಡೋದಕ್ಕೆ ಎಲ್ಲ ಜೈಲುಗಳ ರೀತಿಯೇ ಕಾಣುತ್ತೆ. ಆದರೆ ಒಮ್ಮೆ ಈ ಜೈಲಿನ ಒಳಗೆ ನೋಡಿದ್ರೆ ಎಂಥವರೇ ಆಗಲಿ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಈ ಜೈಲಿನ ಒಳಗೆ ಅಲ್ಲಿನ ಸೆಲ್ಗಳು ಮನೆಗಳ ರೀತಿಯೇ ಇರುತ್ತೆ. ಕೈದಿಯ ಜೊತೆಗೆ ಅವನ ಹೆಂಡತಿ, ಮಕ್ಕಳು ಕೂಡ ಇರ್ತಾರೆ. ಈ ಜೈಲಿನ ರೂಲ್ಸ್ ಏನು ಅಂದರೆ, ಎಷ್ಟು ದುಡ್ಡನ್ನು ಪೇ ಮಾಡ್ತಾರೋ ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿನ ಕೈದಿಗಳಿಗೆ ನಾವು ಜೈಲಿನಲ್ಲಿದ್ದೀವಿ ಅಂತ ಯಾವ ಭಾವನೆಗಳು ಕೂಡ ಬರೋದಿಲ್ಲ. ಒಂದು ಚಿಕ್ಕ ನಗರದ ರೀತಿ ಈ ಜೈಲು ಇರುತ್ತೆ. ಇನ್ನು ಈ ಜೈಲಿನ ಕೈದಿಗಳು ಹೊರಗಿನ ಜನರಿಗೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇಲ್ಲಿ ದುಡ್ಡಿದ್ರೆ ಸಾಕು, ಈ ಜೈಲಿನ ಅಧಿಕಾರಿಗಳೇ ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ. ಇನ್ನು ಎರಡನೆಯದ್ದು ಸೆಬು ಪ್ರಿಸನ್. ಫಿಲಿಪೈನ್ಸ್ನಲ್ಲಿರುವ ಈ ಜೈಲು ತುಂಬಾನೇ ವಿಭಿನ್ನವಾದ ಜೈಲ್ ಅಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲಿನ ಜೈಲ್ ಅಧಿಕಾರಿಗಳು ಅಲ್ಲಿನ ಕೈದಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದರ ಜೊತೆಗೆ ಕೈದಿಗಳು ಬದಲಾಗಲಿ ಅಂತ ಅವರಿಗೆ ಪ್ರತಿದಿನವೂ ಡ್ಯಾನ್ಸ್ ಹೇಳಿಕೊಡ್ತಾರೆ. ಒಂದೊಂದು ಗ್ರೂಪ್ಗಳಿಗೆ ಒಂದೊಂದು ಹೆಸರನ್ನ ಇಟ್ಟು ಕೈದಿಗಳು ಮಾಡುವಂತಹ ಡ್ಯಾನ್ಸ್ನ ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇಲ್ಲಿಂದ ಕೈದಿಗಳು ರಿಲೀಸ್ ಆದಮೇಲೆ ಮತ್ತೆ ಯಾವುದೇ ತಪ್ಪನ್ನು ಮಾಡದೆ ಕಷ್ಟಪಟ್ಟು ದುಡಿದು ಬದುಕ್ತಾರೆ. ಇನ್ನು ಮೂರನೆಯದ್ದು ಹಾಲ್ಡನ್ ಪ್ರಿಸನ್. ನಾರ್ವೆಯಲ್ಲಿರುವ ಈ ಜೈಲಿನಲ್ಲಿ ಅಲ್ಲಿನ ಕೈದಿಗಳಿಗೆ ಯಾವ ರೇಂಜ್ನ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ ಅಂದರೆ, ಹೊರಗಡೆ ಇರೋರಿಗೂ ಕೂಡ ಅಂತಹ ಸೌಲಭ್ಯಗಳಿಲ್ಲ. ಟೈಮ್ಗೆ ಊಟ, ಹಾಕೊಳ್ಳೋದಕ್ಕೆ ಹೊಸ ಹೊಸ ಬಟ್ಟೆಗಳು, ಟೀ, ಕಾಫಿ, ಡ್ರಿಂಕ್ಸ್ ಮಾಡೋರಿಗೆ ಡ್ರಿಂಕ್ಸ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಒಂದು ಮನೆಯಲ್ಲಿ ಏನೆಲ್ಲ ಇರುತ್ತೋ ಎಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಟಿರ್ತಾರೆ. ನಿಮಗೆಲ್ಲ ಅನಿಸ್ಬೋದು ಈ ಜೈಲಿನಲ್ಲಿ ದೊಡ್ಡ ದೊಡ್ಡ VIP ಗಳನ್ನು, ಶ್ರೀಮಂತ ವ್ಯಕ್ತಿಗಳನ್ನು ಇಡ್ಬೋದು ಅಂತ. ಆದರೆ ಈ ಜೈಲಿನಲ್ಲಿ ಇರೋದು ಸಾಮಾನ್ಯ ವ್ಯಕ್ತಿಗಳು. ತಪ್ಪು ಮಾಡಿದ ಮೇಲೆ ಈ ಒಂದು ಜೈಲಿಗೆ ಸೇರ್ತಾರೆ. ಇನ್ನು ನಾಲ್ಕನೆಯದ್ದು ಫೋರ್ಟೆಜಾ ಮೆಡಿಸಿಯಾ ಪ್ರಿಸನ್. ಇಟಲಿಯಲ್ಲಿರುವ ಈ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳು ಇರುವುದಿಲ್ಲ. ಇಲ್ಲಿ ದೊಡ್ಡ ದೊಡ್ಡ ಮಾಫಿಯಾ ಡಾನ್ಗಳು, ಕುಖ್ಯಾತ ರೌಡಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಇಂಥವರನ್ನ ಮಾತ್ರ ಈ ಜೈಲಿಗೆ ಹಾಕ್ತಾರೆ. ಈ ಜೈಲಿನಲ್ಲಿ ದೊಡ್ಡದೊಂದು 5 ಸ್ಟಾರ್ ರೆಸ್ಟೋರೆಂಟ್ ಇದೆ. ಇದರಲ್ಲಿ ಊಟ ಮಾಡೋದಕ್ಕೆ ಹೊರಗಿಂದ ಜನ ಬರ್ತಾರೆ. ಈ ರೆಸ್ಟೋರೆಂಟ್ನಲ್ಲಿ ಅಡುಗೆ ಮಾಡೋದು, ಸರ್ವ್ ಮಾಡೋದು, ಎಲ್ಲ ಕೆಲಸಗಳನ್ನ ಮಾಡೋದು ಈ ಜೈಲಿನಲ್ಲಿರೋ ಕೈದಿಗಳೇ. ಈ ರೆಸ್ಟೋರೆಂಟ್ನಿಂದ ಬಂದ ದುಡ್ಡು ಆ ಕೈದಿಗಳಿಗೆ ಸೇರುತ್ತೆ. ಯಾವುದೇ ರೀತಿಯಲ್ಲೂ ಅಲ್ಲಿನ ಅಧಿಕಾರಿಗಳು ಇವರಿಗೆ ತೊಂದರೆ ಕೊಡೋದಿಲ್ಲ. ಐದನೆಯದ್ದು ಅರೆಂಜ್ಯೂಸ್ ಪ್ರಿಸನ್. ಈ ಒಂದು ಐಷಾರಾಮಿ ಜೈಲು ಇರೋದು ಸ್ಪೇನ್ನಲ್ಲಿ. ಈ ಜೈಲಿಗೆ ಎಲ್ಲ ರೀತಿಯ ಕೈದಿಗಳನ್ನು ಕಳಿಸೋದಿಲ್ಲ. ಯಾವ ಕೈದಿ ಜೈಲಿನಲ್ಲಿ ಇರುವಾಗ ಅವನ ಹೆಂಡತಿ ಮಗುವಿಗೆ ಜನ್ಮ ಕೊಡ್ತಾರೋ ಆಗ ಅವರ ಜೊತೆ ಒಂದಿಷ್ಟು ಕಾಲ ಸಮಯ ಕಳೆಯೋದಕ್ಕೆ ಅಂತಾನೆ ಈ ಜೈಲಿಗೆ ಕಳುಹಿಸಲಾಗುತ್ತೆ. ಆಗ ಇಲ್ಲಿದ್ದ ಕೈದಿ ತನ್ನ ಹೆಂಡತಿ ಹಾಗೂ ಮಗುವಿನ ಜೊತೆಗೆ ಒಂದಿಷ್ಟು ದಿನಗಳ ಕಾಲ ಇರ್ಬೋದು. ಇಲ್ಲಿ ಕೈದಿಗೆ ಪ್ರತ್ಯೇಕ ರೂಮನ್ನು ಕೊಡಲಾಗುತ್ತೆ. ಇಲ್ಲೂ ಕೂಡ ಎಲ್ಲ ರೀತಿಯ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ. ಇವೆಲ್ಲ ಪ್ರಪಂಚದ ಐಷಾರಾಮಿ ಜೈಲುಗಳಾದ್ರೆ, ಈಗ ಪ್ರಪಂಚದ ಭಯಾನಕ ಜೈಲುಗಳ ಬಗ್ಗೆ ನೋಡೋಣ. ಮೊದಲನೆಯದ್ದು ಕ್ಯಾಂಪ್ 22. ಪ್ರಪಂಚದ ಅತ್ಯಂತ ಭಯಾನಕ ಜೈಲುಗಳ ಲಿಸ್ಟ್ನಲ್ಲಿ ಕ್ಯಾಂಪ್ 22 ಮೊದಲ ಸ್ಥಾನದಲ್ಲಿದೆ. ಈ ಜೈಲು ಇರೋದು ಉತ್ತರ ಕೊರಿಯಾದಲ್ಲಿ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಹೆಸರಿನ ಮತ್ತೊಬ್ಬ ಸರ್ವಾಧಿಕಾರಿ ಇದ್ದ. ಇವನು 1965ರಲ್ಲಿ ಕ್ಯಾಂಪ್ 22 ಎಂಬ ಜೈಲನ್ನು ನಿರ್ಮಿಸ್ತಾನೆ. ಇನ್ನು ಈ ಜೈಲಿನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಕೈದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ಥಳಕ್ಕಾಗಿ ಇಲ್ಲಿ ಕೊಲೆಗಳು ನಡೆಯುತ್ತವೆಯಂತೆ. ಇನ್ನು ಇಲ್ಲಿನ ಕೈದಿಗಳನ್ನ ರಾಸಾಯನಿಕ ಕೊಟ್ಟು ಕೊಲ್ಲಲಾಗುತ್ತೆ ಅನ್ನೋ ವರದಿಗಳು ಕೂಡ ಇವೆ. ಕಿಮ್ ಸರ್ಕಾರವನ್ನ, ಅವನ ನಿಯಮಗಳನ್ನ ಯಾರು ವಿರೋಧಿಸ್ತಾರೋ ಅವರನ್ನ ಈ ಜೈಲಿಗೆ ಹಾಕಲಾಗುತ್ತೆ. ಇನ್ನು ಎರಡನೆಯದ್ದು ಗೀಟ್ರಾಮಾ ಸೆಂಟ್ರಲ್ ಜೈಲ್. ರುವಾಂಡದಲ್ಲಿರುವ ಈ ಜೈಲ್ ಪ್ರಪಂಚದ ಭಯಾನಕ ಜೈಲುಗಳ ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಒಂದು ಜೈಲನ್ನ ಪ್ರಪಂಚದ ಅತ್ಯಂತ ಕ್ರೂರವಾದ ಜೈಲಂತಾನೆ ಹೇಳಲಾಗುತ್ತೆ. ಇನ್ನು ಈ ಜೈಲಿನಲ್ಲಿ
600 ಕೈದಿಗಳಿಗೆ ಮಾತ್ರ ಸ್ಥಳಾವಕಾಶವಿದೆ. ಆದರೆ ಈ ಜೈಲಿನಲ್ಲಿ ಇರೋದು 6,000ಕ್ಕೂ ಅಧಿಕ ಜನ ಕೈದಿಗಳು. ಆಹಾರದ ಕೊರತೆಯಿಂದ ಇಲ್ಲಿ ಕೈದಿಗಳು ಪರಸ್ಪರ ಒಡೆದಾಡಿಕೊಂಡು ಸಾವನ್ನಪ್ತಾರೆ. ಇನ್ನು ಮೂರನೆಯದ್ದು ಅಲ್ ಹಯಾತ್ ಜೈಲ್. ಸೌದಿ ಅರೇಬಿಯಾದಲ್ಲಿರುವ ಈ ಜೈಲ್ ಅತ್ಯಂತ ಭಯಾನಕ ಜೈಲುಗಳ ಲೀಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿದೆ. ಈ ಜೈಲಿನಲ್ಲಿರುವ ಕೈದಿಗಳನ್ನ ಚಿತ್ರಹಿಂಸೆ ಕೊಟ್ಟು ಶಿಕ್ಷಿಸಲಾಗುತ್ತೆ. 2002ರಲ್ಲಿ ಇಲ್ಲಿನ ಅಧಿಕಾರಿಗಳು ಜೈಲಿನ ಸೆಲ್ಗಳಿಗೆ ಬೆಂಕಿ ಹಚ್ಚಿದ್ರು. ಇದರಿಂದ ಸುಮಾರು 200ಕ್ಕೂ ಅಧಿಕ ಕೈದಿಗಳು ಸಾವನ್ನಪ್ಪಿದ್ರು. ಹೀಗಾಗಿ ಸೌದಿ ಅರೇಬಿಯಾದ ಈ ಜೈಲನ್ನ ಪ್ರಪಂಚದ ಭಯಾನಕ ಜೈಲು ಎಂದು ಹೇಳಲಾಗುತ್ತೆ. ಇನ್ನು 4ನೆಯದ್ದು ಬ್ಯಾಂಗ್ವಾಂಗ್ ಸೆಂಟ್ರಲ್ ಜೈಲ್. ಥೈಲ್ಯಾಂಡ್ನಲ್ಲಿರುವ ಈ ಜೈಲು ಪ್ರಪಂಚದ ಅತ್ಯಂತ ಭಯಾನಕ ಜೈಲುಗಳ ಲಿಸ್ಟ್ನಲ್ಲಿದೆ. ಇಲ್ಲಿನ ಕೈದಿಗಳಿಗೆ ರಾಸಾಯನಿಕಗಳಿಂದ ಶಿಕ್ಷಿಸಲಾಗುತ್ತೆ. ಇನ್ನು ಕೈದಿಗಳನ್ನು ಕಬ್ಬಿಣದ ಸರಪಳಿಗಳಿಂದ ಕಟ್ಟಿಹಾಕಿ ಸೆಲ್ನಲ್ಲಿ ಇಡಲಾಗುತ್ತೆ. ಇನ್ನು 5ನೆಯದ್ದು ಲಾಸ್ ಆಂಟೆ ಜೈಲ್. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿರುವ ಈ ಜೈಲ್ ಆತ್ಮಹತ್ಯೆ ಜೈಲು ಅಂತಾನೆ ಕರೆಯಲಾಗುತ್ತೆ. ಇಲ್ಲಿನ ಕೈದಿಗಳು ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಈ ಜೈಲಿಗೆ ಈ ಹೆಸರು ಬಂದಿದೆ. ಇಲ್ಲಿನ ಅಧಿಕಾರಿಗಳು ಕೈದಿಗಳಿಗೆ ಚಿತ್ರಹಿಂಸೆ ಕೊಡ್ತಾರೆ ಅನ್ನೋ ಆರೋಪವಿದೆ. ಅವರು ಕೊಡೋ ಹಿಂಸೆಯಿಂದ 1990ರಲ್ಲಿ 100ಕ್ಕೂ ಹೆಚ್ಚು ಕೈದಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಹೀಗಾಗಿನೇ ಈ ಒಂದು ಜೈಲ್ ಕೂಡ ಪ್ರಪಂಚದ ಅತ್ಯಂತ ಭಯಾನಕ ಜೈಲ್ಗಳ ಲಿಸ್ಟ್ನಲ್ಲಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.